ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಇದೀಗ ವಿದ್ಯಾರ್ಥಿಗಳಿಗೆ ಕರ್ನಾಟಕ ರಾಜ್ಯದಲ್ಲಿ ಒಂದು 2 ವರ್ಷದ BEdನ ಸರ್ಕಾರಿ ಕೋಟದ ಸೀಟಿಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡಿರೋದಾಗಿರುತ್ತೆ 2025-22ನೇ ಶೈಕ್ಷಣಿಕ ವರ್ಷದಲ್ಲೇ. ಇದಕ್ಕೆ ವಿದ್ಯಾರ್ಥಿಗಳು ಮೊಬೈಲ್ ಮೂಲಕನೇ ಉಚಿತವಾಗಿ ಯಾವ ಥರ ಅಪ್ಲಿಕೇಶನ್ ಹಾಕೊಳ್ಳೋದು ಒಂದು ಸರಳ ವಿಧಾನ ಆಗಿರ್ಬೋದು ವಿದ್ಯಾರ್ಥಿಗಳಿಗೆ. ಸೊ ಯಾವುದೇ ಮಿಸ್ಟೇಕ್ಸ್ಗಳು ಇರದಂತೆ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಯಾವ ಥರ ಹಾಕೋದು, ಯಾವ ಒಂದು ಜಾಗದಲ್ಲಿ ಏನೇನು ಫಿಲ್ ಮಾಡಬೇಕಿರುತ್ತೆ. ಯಾಕಂದರೆ ವಿದ್ಯಾರ್ಥಿಗಳೆಲ್ಲರಿಗೂ ಕೂಡ ಒಂದು ಸೈಬರ್ ಸೆಂಟರ್ಗೆ ಹೋಗೋದ್ರ ಮುಖಾಂತರ ಅಪ್ಲಿಕೇಶನ್ ಹಾಕಲಿಕ್ಕೆ ಸಾಧ್ಯ ಆಗದೇ ಹೋಗ್ಬೋದಾಗಿರುತ್ತೆ. ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಇಂಟರ್ನೆಟ್ ಸೌಲಭ್ಯ ಅಂತ ಎಲ್ಲ ವಿದ್ಯಾರ್ಥಿಗಳಲ್ಲಿ ಇದ್ದೇ ಇರುತ್ತೆ. ಸೊ ಆ ಕಾರಣಕ್ಕೆ ಆ ವಿದ್ಯಾರ್ಥಿಗಳು ಉಚಿತವಾಗಿ ಅವರ ಮೊಬೈಲ್ನಲ್ಲಿ ಅಪ್ಲಿಕೇಶನ್ ಯಾವ ಥರ ಹಾಕೊಳ್ಳೋದಾಗಿರುತ್ತೆ ವಿದ್ಯಾರ್ಥಿಗಳಿಗೆ. ಯಾವೆಲ್ಲ ಒಂದು ತಪ್ಪುಗಳನ್ನು ಮಾಡಬಾರ್ದಾಗಿರುತ್ತೆ ವಿದ್ಯಾರ್ಥಿಗಳು. ಕೆಲವೊಮ್ಮೆ ಸೈಬರ್ ಸೆಂಟರ್ಗೆ ಹೋದ್ರು ಕೂಡ ಕೆಲವೊಂದು ಮಿಸ್ಟೇಕ್ಸ್ಗಳನ್ನು ಸೈಬರ್ ಸೆಂಟರ್ ಅವರೇ ಮಾಡಿಬಿಟ್ಟಿರ್ತಾರೆ. ಇದು ಹಾಗಲ್ಲ, ಹೀಗೆ ಹಾಗೆ ಅಂತ ಅಂದ್ಬಿಟ್ಟು ಅಪ್ಲಿಕೇಶನ್ ಹಾಕ್ಬಿಟ್ಟಿರ್ತಾರೆ. ಸೊ ವಿದ್ಯಾರ್ಥಿಗಳಿಗೆ ಗೊತ್ತಿರೋದಿಲ್ಲ, ಸೈಬರ್ ಸೆಂಟರ್ ಅವ್ರು ಹೇಳ್ತಾರೆ ಅಂದ್ಬಿಟ್ಟು ನಿಜ ಅಂತಾನೆ ನಂಬ್ಕೊಂಡ್ಬಂದಿರ್ತಾರೆ. ಯಾಕಂದರೆ ಅವ್ರಿಗೆ ಹೆಚ್ಚಿಗೆ ನಾಲೆಜ್ ಇರೋದಿಲ್ಲ. ಆ ಸೈಬರ್ ಸೆಂಟರ್ ಅವ್ರಿಗೆ ಅದ್ರ ಬಗ್ಗೆ ಮಾಹಿತಿ ಇರೋದಿಲ್ಲ. BEdನ ಒಂದು ಸರ್ಕಾರಿ ಕೋಟದ ಸೀಟಿಗೆ ಸಂಬಂಧಪಟ್ಟಂತೆ. ಆ ಕಾರಣಕ್ಕೆ ನೀವು ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ ಮಿಸ್ಟೇಕ್ಸ್ಗಳನ್ನು ಮಾಡಿದ್ರು ಕೂಡ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರುತ್ತೆ. ಲಾಕರ್ ಕೂಡ ಇದನ್ನೇ ತಿಳಿಸಿದ್ದಾರೆ. ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಯಾವುದೇ ತಪ್ಪಿಲ್ಲದಂತೆ ಅಪ್ಲಿಕೇಶನ್ ಯಾವ ಥರ ಹಾಕೋದು ಏನಂತ ಕಂಪ್ಲೀಟ್ ಮಾಹಿತಿ ಬಿಡೋದು ತಿಳ್ಕೊಂತೀರ. ಯಾಕಂದರೆ ವಿದ್ಯಾರ್ಥಿಗಳಿಗೆ ಇಷ್ಟು ದಿನ ಕೂಡ ಕನ್ನಡ ಪದ ಯೂಟ್ಯೂಬ್ ಚಾನಲ್ ಒಂದು ಡಾಕ್ಯುಮೆಂಟ್ಸ್ಗಳಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ಇತರ ಒಂದು ಎಲ್ಲ ಮಾಹಿತಿಗಳ ಬಗ್ಗೆ ಮಾಹಿತಿನ ಕೊಟ್ಟಿದ್ದೇವೆ. ಸೊ ವಿದ್ಯಾರ್ಥಿಗಳಿಗೆ ಕಂಪ್ಲೀಟ್ ಮಾಹಿತಿ ಸಿಕ್ಕಿದೆ ಅನ್ಕೊಳ್ತೇನೆ. ಇದೀಗ ವೆರಿಫಿಕೇಶನ್ ಯಾವ ಥರ ಇರುತ್ತೆ ಏನಂತ ಕಂಪ್ಲೀಟ್ ಆಗಿ ಎಲ್ಲ ಮಾಹಿತಿ ಸಿಕ್ಕಿದೆ. ಇದೀಗ ಅಪ್ಲಿಕೇಶನ್ ಹಾಕುವಂಥ ಸಮಯ ಅಂತ ಅನ್ಬೋದು ವಿದ್ಯಾರ್ಥಿಗಳಿಗೆ. ಸೊ ಯಾವ ಥರ ಅಪ್ಲಿಕೇಶನ್ ಹಾಕೋದು ಇನ್ನೂ ಕೂಡ ಒಂದು ವಿದ್ಯಾರ್ಥಿಗಳಿಗೆ ಅಕ್ಟೋಬರ್ 3ನೇ ತಾರೀಕಿನಿಂದ ಅರ್ಜಿಗಳು ಶುರುವಾಗಿದ್ದು ನವೆಂಬರ್ 3ನೇ ತಾರೀಕು 2025 ತನಕ ಅವಕಾಶ ಇರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ವಿದ್ಯಾರ್ಥಿಗಳಿಗೆ ನವೆಂಬರ್ 3ನೇ ತಾರೀಕು ಕೊನೆ ತನಕ ವೆಯ್ಟ್ ಮಾಡಬೇಡಿ. ಆದಷ್ಟು ವಿದ್ಯಾರ್ಥಿಗಳು ಬೇಗನೆ ಅಪ್ಲಿಕೇಶನ್ ಹಾಕಿ ವೆರಿಫಿಕೇಶನ್ಗೆ ಕೂಡ ಹಾಜರಾಗಿ ಅಂತ ಹೇಳ್ತಾ ಈ ಬಾರಿ ವಿದ್ಯಾರ್ಥಿಗಳಿಗೆ ವೆರಿಫಿಕೇಶನ್ ಅಪ್ಲಿಕೇಶನ್ ಹಾಕಿದ 7 ದಿನಗಳ ಒಳಗಡೆ ವಿದ್ಯಾರ್ಥಿಗಳು ವೆರಿಫಿಕೇಶನ್ಗೆ ಹಾಜರಾಗಬೇಕು ಅಂತ ಕೂಡ ತಿಳಿಸಿದ್ದಾರೆ. ಆ ಕಾರಣಕ್ಕೆ ಅದ್ರ ಬಗ್ಗೆ ಕೂಡ ಕಂಪ್ಲೀಟ್ ಮಾಹಿತಿ ತಿಳಿಸಿದ್ದೀವಿ. ಇದೀಗ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ಹಾಕೋದು ಯಾವ ಥರ ಏನಂತ ಕಂಪ್ಲೀಟ್ ಮಾಹಿತಿ ತಿಳ್ಕೊಂತೀನಿ ಅಂತ ಹೇಳ್ತಾ ಸ್ಕ್ರೀನ್ ಮುಖಾಂತರ ಮಾಹಿತಿನ ಕೊಡ್ತೇವೆ. ಹೆಚ್ಚಿಗೆ BEd ಕುರಿತ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ತಿಳ್ಕೊಳ್ಳೋದಕ್ಕೆ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಳು ನಿಮಗೆ ಕನ್ನಡವಾದ ಯೂಟ್ಯೂಬ್ ಚಾನಲ್ ಉಚಿತವಾಗಿ BEd ಕುರಿತು ಸಿಗ್ತಾ ಇರುತ್ತೆ ಅಂತ ಹೇಳ್ತಾ ವಿದ್ಯಾರ್ಥಿಗಳ ಕಾಲೇಜ್ ಅಡ್ಮಿಷನ್ ಎಲ್ಲ ಸಂದರ್ಭದಲ್ಲೂ ಕೂಡ ಮಾಹಿತಿಗಳು ನಿಮಗೆ ಸಿಗ್ತಿರುತ್ತೆ ಕೊನೆ ತನಕ ಅಂತ ಹೇಳ್ತಾ. ಹಾಗೆ ವಿದ್ಯಾರ್ಥಿಗಳಿಗೆ ಹೆಚ್ಚುವರಿ ಪ್ರಶ್ನೆಗಳಿತ್ತು, ಡೌಟ್ಸ್ಗಳಿತ್ತು ಅಂದರೆ ನಮ್ಮ ಜೊತೆ ಇನ್ಸ್ಟಾ ಮತ್ತು ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೋಬೋದಾಗಿರುತ್ತೆ. ಸಬ್ಸ್ಕ್ರಿಪ್ಷನ್ ಆಪ್ಷನ್ ಪಡ್ಕೊಳ್ಳೋದ್ರ ಮುಖಾಂತರ ವಿದ್ಯಾರ್ಥಿಗಳಿಗೆ ಹೆಚ್ಚುವರಿ ಮಾಹಿತಿಗಳು ನಿಮಗೆ ನೆರವಾಗ್ತಿರುತ್ತೆ. ಕನ್ನಡವಾದ ಯೂಟ್ಯೂಬ್ ಚಾನಲ್ ಮುಖಾಂತರ ಸರ್ಕಾರಿ ಕೋಟದ ಸೀಟನ್ನು ಪಡ್ಕೊಳ್ಳಿಕ್ಕೆ ನಿಮಗೆ ಯಾವುದೇ ಸ್ಟಾರ್ ಮಾರ್ಕ್ಸ್ ಆಗಿರ್ಬೋದು, ಲಿಸ್ಟಲ್ಲಿ ನಿಮ್ಮ ಹೆಸರು ಬರೋದಾಗಿರ್ಬೋದು, ಪ್ರಮುಖ ಎಲ್ಲ ಒಂದು ರೀತಿಯಲ್ಲಿ ನಿಮಗೆ ಸೀಟ್ ಅಲಾಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಹೆಚ್ಚುವರಿ ಗೈಡೆನ್ಸ್ಗಳು ಕೂಡ ನಿಮಗೆ ಸಿಗ್ತಿರುತ್ತೆ. ಇನ್ಸ್ಟಾಗ್ರಾಮಲ್ಲಿ ನೂರಾರು ಮೆಸೇಜ್ಗಳ ನಡುವೆ ನಿಮ್ಮ ಮೆಸೇಜ್ ನಮಗೆ ಶೋ ಆಗದೆ ಹೋಗ್ಬೋದಾಗಿರುತ್ತೆ. ಸಬ್ಸ್ಕ್ರಿಪ್ಷನ್ ಆಪ್ಷನ್ ಪಡ್ಕೊಳ್ಳೋದ್ರ ಮುಖಾಂತರ ಹೆಚ್ಚುವರಿ ಡೌಟ್ಸ್ಗಳು ನಿಮಗೆ ಕ್ಲಿಯರ್ ಆಗ್ತಿರ್ತವೆ ಅಂತ ಹೇಳ್ತಾ ಹೆಚ್ಚುವರಿ ಮಾಹಿತಿ ನೀವು ಪಡ್ಕೊಳ್ಳೋದಕ್ಕೆ ನೆರವು ಕೂಡ ಆಗುತ್ತೆ ಅಂತ ಹೇಳ್ತಾ ಇದೀಗ ವಿದ್ಯಾರ್ಥಿಗಳಿಗೆ ಸ್ಕ್ರೀನ್ ಮುಖಾಂತರ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಬನ್ನಿ ವಿದ್ಯಾರ್ಥಿಗಳೇ. ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಲಿಕ್ಕೆ ಇವರು ಡಿಸ್ಕ್ರಿಪ್ಷನ್ ಲಿಂಕನ್ನು ಕೂಡ ಕೊಟ್ಟಿರ್ತೇವೆ. ಸೊ ಆನ್ಲೈನ್ ಅಪ್ಲಿಕೇಶನ್ ಅಡ್ಮಿಷನ್ 2 ಇಯರ್ಸ್ BEd ಏನಿದೆಲ್ಲ ಸೊ ಒಂದು ಅಧಿಕೃತ ವೆಬ್ಸೈಟ್ಗೆ ಬರ್ಬೋದಾಗಿರುತ್ತೆ. ಇವರು ಡಿಸ್ಕ್ರಿಪ್ಷನ್ ಲಿಂಕ್ ಇರ್ತದೆ ಅಂತ ಕ್ಲಿಕ್ ಮಾಡೋದ್ರ ಮುಖಾಂತರ ಇಲ್ಲಿಗೆ ಒಂದು ವಿದ್ಯಾರ್ಥಿಗಳಿಗೆ ರಿಜಿಸ್ಟ್ರೇಷನ್ ಯಾವ ಥರ ಮಾಡೋದು ಅಂತ ಕನ್ನಡವಾದ ಯೂಟ್ಯೂಬ್ ಚಾನಲ್ ಕೂಡ ವಿಡಿಯೋ ಮಾಡಿದ್ದೀವಿ. ಈ ವಿಡಿಯೋ ಬರುತ್ತೆ ಅಥವಾ ಎಂಡ್ ಸ್ಕ್ರೀನ್ ಕೊನೆಯಲ್ಲೂ ಕೂಡ ಬರುತ್ತೆ. ಅದನ್ನು ನೋಡೋದ್ರ ಮುಖಾಂತರ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ನಂತರ ಲಾಗಿನ್ ಆ್ಯಂಡ್ ಪಾಸ್ವರ್ಡ್ ಅಂತ ಏನು ಬರುತ್ತಲ್ಲ, ಸೊ ಈಗ ವಿದ್ಯಾರ್ಥಿಗಳಿಗೆ ಇಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಎಂಟ್ರಿ ಮಾಡಬೇಕಿರುತ್ತೆ. ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಕೂಡ ಯಾವುದೇ ವಿದ್ಯಾರ್ಥಿಗಳು ಯಾರಿಗೂ ಶೇರ್ ಕೂಡ ಮಾಡೋಕ್ಕೋಗಬೇಡಿ. ನಂತರದಲ್ಲಿ ಅದನ್ನು ಇಟ್ಕೊಂಡಿರಿ. ಕೊನೆ ತನಕ ಅಡ್ಮಿಷನ್ ಆಗೋ ಅಲರ್ಟ್ ಆಗೋ ತನಕ ಸೀಟ್ ಅಲರ್ಟ್ ಆಗಿ ಅಡ್ಮಿಷನ್ ಆಗೋ ತನಕ ಅನ್ನೋದು ನಿಮಗೆ ಬೇಕಿರುತ್ತೆ. ಎಲ್ಲ ಸಂದರ್ಭದಲ್ಲೂ ಕೂಡ ನಿಮಗೆ ಲಾಗಿನ್ ಮಾಡೋಂಥದ್ದು ಆಗಿರ್ಬೋದು, ಆಪ್ಷನ್ ಎಂಟ್ರಿಗೆ ಎಲ್ಲದಕ್ಕೂ ಕೂಡ ಬೇಕಿರುತ್ತೆ ಅಂತ ತಿಳಿಸ್ತಾ ಇದೀಗ ಒಂದು ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ತಿಳಿಸುವಂತಾರೆ. ಮೊದಲನೇದಾಗಿ ಪರ್ಸನಲ್ ಡೀಟೇಲ್ಸ್ ಅಂತ ಇಲ್ಲಿ ಬರುತ್ತೆ ವಿದ್ಯಾರ್ಥಿಗಳಿಗೆ. ಅದನ್ನು ಫಿಲ್ ಮಾಡೋದ್ರ ಬಗ್ಗೆ ಹೇಳುವಂಥದ್ದು ವಿದ್ಯಾರ್ಥಿಗಳು ಗಮನಿಸ್ತಾ ಇರಬಹುದಾಗಿರುತ್ತೆ. ಸೊ ಅಭ್ಯರ್ಥಿ ಹೆಸರು ಏನಿರುತ್ತಲ್ಲ SLC ಮಾರ್ಕ್ಸ್ ಕಾರ್ಡ್ನಲ್ಲಿರೋ ರೀತಿಯನ್ನು ಎಂಟ್ರಿ ಮಾಡಬೇಕಿರುತ್ತೆ. ಅದನ್ನು ಹಾಕಿ ನಂತರದಲ್ಲಿ ನೂಡಲ್ ಸೆಂಟರ್ ಅಂತ ಇದೆ, CTE ಡಯಟ್ ಅಥವಾ ಜಿಲ್ಲಾ ವ್ಯವಸ್ಥಾಪಕ ಕೇಂದ್ರ ಅಂತ ಕರೀತಾರೆ ಇದನ್ನು. ಸೊ ನಿಮಗೆ ಯಾವ ಒಂದು ಡಿಸ್ಟಿಕಲ್ಲಿ ಅಥವಾ ಯಾವ ಒಂದು ನೂಡಲ್ ಸೆಂಟರ್ಗೆ ಹೋಗೋರ ಮುಖಾಂತರ ನೀವು ವೆರಿಫಿಕೇಷನ್ ಮಾಡಿಸ್ತೀರಿ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತಲ್ಲ, ಜಿಲ್ಲೆಗಳಲ್ಲಿ ಒಂದು ಅಥವಾ ಕೆಲವು ಜಿಲ್ಲೆಗಳಲ್ಲಿ 2 ಇರುತ್ತೆ. ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಅದನ್ನು ಆಯ್ಕೆ ಮಾಡ್ಕೋಬೇಕಾಗಿರುತ್ತೆ. ನಿಮ್ಮ ಒಂದು ಹತ್ತಿರದಲ್ಲಿ ನಿಮ್ಗೆ ಯಾವುದು ಬರುತ್ತಲ್ಲ ಸೊ ಅದನ್ನು ನೀವು ಆಯ್ಕೆ ಮಾಡ್ಕೋಬೇಕಾಗಿರುತ್ತೆ. ಇವಾಗ ಬ್ಯಾಂಗ್ಳೂರಲ್ಲಿ ಇದ್ದೀರಾ ಅಂದರೆ ಸಾಮಾನ್ಯವಾಗಿ ಬ್ಯಾಂಗ್ಳೂರು ಅರ್ಬನ್ ಆಗಿರ್ಬೋದು, ಬ್ಯಾಂಗ್ಳೂರು ರೂರಲ್ ಆಗಿರ್ಬೋದು, ಇದನ್ನು ಆಯ್ಕೆ ಮಾಡ್ಕೋಬೋದಿರುತ್ತೆ. ಅಂದರೆ ಬ್ಯಾಂಗ್ಳೂರು ರೂರಲ್ ಅಂದರೂ ಕೂಡ ಬ್ಯಾಂಗ್ಳೂರಲ್ಲೇ ಬರುವಂಥದ್ದಾಗಿರುತ್ತೆ, ಒಂದು ಅರ್ಬನ್ನಲ್ಲೇ ಒಂದು ಬರುವಂಥದ್ದಾಗಿರುತ್ತೆ. ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಮತ್ತು ನಿಮ್ಮ ಒಂದು ಡಿಸ್ಟಿಕ್ ಯಾವುದಿದೆ ಮತ್ತು ಚೆಕ್ ಕೂಡ ಮಾಡ್ಕೋಬೋದಿರುತ್ತೆ. ನೀವು ಅಡ್ರೆಸ್ಸನ್ನು ಕೂಡ ಟೆಲಿಗ್ರಾಮಲ್ಲಿ ಕೂಡ ಹಾಕಿರ್ತೀವಿ, ಅದನ್ನು ನೋಡೋದ್ರ ಮುಖಾಂತರ ಕೂಡ ನೀವು ಇದನ್ನು ಆಯ್ಕೆ ಮಾಡ್ಕೋಬೋದಿರುತ್ತೆ. ನಿಮಗೆ ಯಾವುದು ಹತ್ತಿರ ಇರುತ್ತೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆಗಿರ್ಬೋದು, ಅಡ್ಮಿಷನ್ ಸ್ಲಿಪ್ನೆಲ್ಲ ತೊಗೊಳೋದಕ್ಕೆ ಅಲ್ಲೇ ಹೋಗಬೇಕಿರುತ್ತೆ ನಿಮಗೆ. ಸೊ ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಇಲ್ಲಿ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡಿಸುವಂಥದ್ದು ಇರುತ್ತೆ. ನಿಮಗೆ ವೆರಿಫಿಕೇಷನ್ ಸೆಂಟರ್ ಅಂದರೆ ಇದೇ ಆಗಿರುತ್ತೆ, ಸೈಬರ್ ಸೆಂಟರ್ ಆಗಿರೋದಿಲ್ಲ. ಸೊ ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಇದನ್ನು ಆಯ್ಕೆ ಮಾಡ್ಕೊಳ್ಳೋದು ಪ್ರಮುಖ ಆಗಿರುತ್ತೆ. ಸೊ ನೀವು ಎಲ್ಲಿ ಆಯ್ಕೆ ಮಾಡ್ಕೊತೀರಾ ಅಲ್ಲಿಗೆ ಹೋಗಬೇಕಾಗಿರುತ್ತೆ ವಿದ್ಯಾರ್ಥಿಗಳಿಗೆ. ಸೊ ನೀವು ಎಲ್ಲಿ ಬೇಕಾದ್ರೂ ಕೂಡ ಆಯ್ಕೆ ಮಾಡ್ಕೋಬೋದಿರುತ್ತೆ ಇದನ್ನು. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಯಾವುದೇ ಡಿಸ್ಟಿಕಲ್ಲಿ ಕೂಡ ಆಯ್ಕೆ ಮಾಡ್ಕೋಬೋದಾಗಿರುತ್ತೆ. ನಂತರ ಜನ್ಮದಿನ ಅಂಕ ಏನಿದೆಯಲ್ಲ SLC ಅಂಕಪಟ್ಟಿಯಲ್ಲಿರುವಂತೆ ಅದನ್ನು ಹಾಕಬೇಕಿರುತ್ತೆ. SLC ಮಾರ್ಕ್ಸ್ ಕಾರ್ಡ್ ಥರನೇ ನಿಮ್ಮ ಡೇಟ್ ಆಫ್ ಬರ್ತಾನೆ ಮತ್ತು ನಿಮ್ಮೊಂದು ಜೆಂಡರ್ ಇರುತ್ತಲ್ಲ, ಮೇಲ ಫೀಮೇಲ ಟ್ರಾನ್ಸ್ಜೆಂಡರ್ ಅದನ್ನು ಫಿಲ್ ಮಾಡಬೇಕಿರುತ್ತೆ ಇಲ್ಲಿ. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ತಂದೆ ಹೆಸರು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮ್ಮ ಒಂದು ಫಾದರ್ ನೇಮನ್ನು ಎಂಟ್ರಿ ಮಾಡಬೇಕಿರುತ್ತೆ. ನಂತರ ತಾಯಿ ಹೆಸರು ಅಂತ ಏನು ಕೊಟ್ಟಿದ್ದಲ್ಲ ಅಲ್ಲಿ ನಿಮ್ಮ ಮದರ್ನ ನೇಮನ್ನು ಎಂಟ್ರಿ ಮಾಡ್ಕೊಬೇಕಾಗಿರುತ್ತೆ. ನಂತರದಲ್ಲಿ ವಿದ್ಯಾರ್ಥಿಗಳು ಹಂಗೆ ಸ್ಕ್ರೋಲ್ ಮಾಡಿದಾಗ ಗಮನಿಸ್ಬೋದಾಗಿರುತ್ತೆ. ಪೋಸ್ಟಲ್ ಅಡ್ರೆಸ್ ಅಂತ ಕೊಟ್ಟಿದ್ದಾರೆ, ನಂತರದಲ್ಲಿ ಪರ್ಮನೆಂಟ್ ಅಡ್ರೆಸ್ ಅಂತ ಕೊಟ್ಟಿದ್ದಾರೆ. ಕೆಲವ್ರದ್ದು ಸೇಮ್ ಇರುತ್ತೆ, ಸೇಮ್ ಹಾಕ್ಬೋದಾಗಿರುತ್ತೆ. ಇಲ್ಲ ನಿಮ್ಮದು ಪೋಸ್ಟಲ್ ಅಡ್ರೆಸ್ ಒಂದಿದೆ ಅಂತಂದರೆ ನೀವು ಬ್ಯಾಂಗ್ಳೂರಲ್ಲಿ ಇದ್ದೀರಾ ಅಥವಾ ಬೇರೆ ಡಿಸ್ಟಿಕಲ್ಲಿ ಇದ್ದೀರಾ ಅಂತಂದರೆ ನಿಮ್ಮದು ಅದಕ್ಕೆ ಹಾಕ್ಬೋದಾಗಿರುತ್ತೆ. ಪರ್ಮನೆಂಟ್ ಅಡ್ರೆಸ್ಸನ್ನು ನಿಮ್ಮ ವಿಲೇಜ್ ಅಡ್ರೆಸ್ಸನ್ನು ಹಾಕ್ಬೋದಾಗಿರುತ್ತೆ. ಇದು ಅಷ್ಟೇನು ಸಮಸ್ಯೆ ಆಗೋದಿಲ್ಲ, ಇದು ಸಂಬಂಧಪಡೋದಿಲ್ಲ. ಅವರೇನು ನಿಮಗೆ ಪೋಸ್ಟ್ ಗೀಸ್ಟ್ ಏನು ಮಾಡೋದಿಲ್ಲ. ಸೊ ಯಾವ್ದಾದ್ರು ಒಂದೇ ಅಡ್ರೆಸ್ಸನ್ನು ನೀವು ಹಾಕೊಬೋದಾಗಿರುತ್ತೆ ಅಥವಾ ನಿಮಗೆ ಬಿಟ್ಟಿದ್ದು ಹಾಕೊಬೋದಾಗಿರುತ್ತೆ. ಅಲ್ಲಿ ಅಡ್ರೆಸ್ಸಲ್ಲಿ ನಿಮ್ಮ ಮನೆ ಸಂಖ್ಯೆ, ಗ್ರಾಮ ಆಗಿರ್ಬೋದು, ಪಟ್ಟಣ ಆಗಿರ್ಬೋದು ಅವುಗಳನ್ನು ಹಾಕಬೇಕಾಗಿರುತ್ತೆ. ಹೆಚ್ಚು ಕಮ್ಮಿ ಹಾಕಿ ಸಮಸ್ಯೆ ಏನಾಗಲ್ಲ. ಸ್ಟೇಟ್ ಯಾವುದಿದೆ ಅದನ್ನು ಹಾಕೊಳ್ಳಿ. ನಂತರದಲ್ಲಿ ಡಿಸ್ಟಿಕ್ಕನ್ನು ಆಯ್ಕೆ ಮಾಡ್ಕೊಳ್ಳಿ. ನಂತರದಲ್ಲಿ ಪ್ರಮುಖವಾಗಿ
ತಾಲೂಕು ಆಗಿರ್ಬೋದು. ಸೊ ನೀವು ಒಂದೊಂದಾಗಿ ಸ್ಟೇಟನ್ನು ಆಯ್ಕೆ ಮಾಡಿದ ನಂತರದಲ್ಲೇ ಡಿಸ್ಟ್ರಿಕ್ಟನ್ನು ಆಯ್ಕೆ ಮಾಡ್ಕೊಳ್ಳೋಕೆ ಆಯ್ಕೆ ಬರುತ್ತೆ. ನಂತರ ತಾಲೂಕು ಆಯ್ಕೆ ಮಾಡ್ಬೋದು. ನಂತರ ಪಿನ್ ಕೋಡನ್ನು ಆಯ್ಕೆ ಮಾಡ್ಕೋಬೋದಾಗಿರುತ್ತೆ. ಹಾಗೆ ವಿದ್ಯಾರ್ಥಿಗಳಿಗೆ ನಗರ ಸಿಟಿನೂ ಕೂಡ ಇದೇ ರೀತಿ ಆಯ್ಕೆ ಮಾಡ್ಕೋಬೋದಾಗಿರುತ್ತೆ. ನೀವು ಟೈಪ್ ಮಾಡ್ಬೋದಾಗಿರುತ್ತೆ ಇದನ್ನು. ಸೊ ಹಾಗೆ ಪರ್ಮನೆಂಟ್ ಅಡ್ರೆಸ್ಸನ್ನು ಕೂಡ ಸೇಮ್ ಅದೇ ರೀತಿ ಇರುತ್ತೆ. ಅಥವಾ ಸೇಮ್ ಬೇಕು ಅಂದರೆ ಕಾಯಂ ಅಂತೇನಿದೆಯಲ್ಲ ವಿಳಾಸ ಹೊಂದಿ ಅಂತ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನೀವು. ಸೊ ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಸಬ್ಮಿಟನ್ನು ಕೊಡಬೇಕಿರುತ್ತೆ. ನೀವು ಏನೇ ಚೇಂಜಸ್ ಮಾಡಿದ್ರು ಕೂಡ ಏನೇ ಮಾಡಿದ್ರು ಕೂಡ ಇಲ್ಲಿ ಸಬ್ಮಿಟ್ ಕೊಡೋದು ಪ್ರಮುಖ ಆಗಿರುತ್ತೆ. ಸಬ್ಮಿಟ್ ಕೊಟ್ಟಾಗ ಮಾತ್ರ ಅದು ನೆಕ್ಸ್ಟ್ ಸ್ಟೆಪ್ ಹೋಗುತ್ತೆ ಮತ್ತು ಅದು ಸಬ್ಮಿಟ್ ಆಗಿರುತ್ತೆ. ಮತ್ತು ಸಬ್ಮಿಟ್ ಕೊಡೋದಕ್ಕೆ ಮುಂಚೆ ನೀವು ಎಲ್ಲ ಕರೆಕ್ಟಾಗಿ ಹಾಕಿದ್ದೀರಾ ಅಂತ 2-3 ಬಾರಿ ರೀಚೆಕ್ನ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಲ್ಲಿ ಮೇಲ್ಗಡೆ ಶೋ ಕೂಡ ಆಗ್ತಿದೆ ನೋಡ್ಬೋದು. ಅಪ್ಲಿಕೇಶನ್ ಹಾಕಿದ್ದು 7 ದಿನದ ಒಳಗಡೆ ನೋಡಲ್ ಸೆಂಟರ್ಗೆ ಹಾಜರಾಗಿ, ಅಂದರೆ ಇಲ್ಲೇನು ಆಯ್ಕೆ ಮಾಡ್ಕೋತಿರಲ್ಲ ನೋಡಲ್ ಸೆಂಟರ್, ಅಲ್ಲಿಗೆ ಹೋಗಿ ವೆರಿಫಿಕೇಷನ್ ಮಾಡಿಸಬೇಕಿರುತ್ತೆ ಅಂತ ತಿಳಿಸಿದ್ದಾರೆ. 7 ದಿನದ ಒಳಗಡೆ ಹೋಗಬೇಕಿರುತ್ತೆ. 7 ದಿನ ನಂತರ ಹೋದರೆ ಅವಕಾಶ ಇರೋದಿಲ್ಲ. ಮತ್ತು ರಿಸರ್ವೇಷನ್ ಅಂತಿದೆ, ಇದು ಪ್ರಮುಖವಾಗಿ ಗಮನಿಸ್ಕೊಳ್ಳಿ. ರಿಸರ್ವೇಷನ್ ಅಂದರೆ ಯಾವ ವಿದ್ಯಾರ್ಥಿಗಳಿಗೆ ರಿಸರ್ವೇಷನ್ಗಳು ಬೇಕಿರುತ್ತಲ್ಲ ಇದನ್ನು ಗಮನಿಸಿ. ಸ್ಟಡಿಡ್ ಇನ್ ಕನ್ನಡ ಮೀಡಿಯಂ ಫಾರ್ ಕ್ಲಾಸ್ 1 to 10th ಅಂತ ಕೊಟ್ಟಿದ್ದಾರೆ. ಅಂದರೆ ಒಂದು ಕನ್ನಡದಲ್ಲೂ ಕೂಡ ಕೊಟ್ಟಿದ್ದಾರೆ ಗಮನಿಸ್ಬೋದು. 1 ರಿಂದ 10ನೇ ತರಗತಿವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಲಾಗಿದೆ ಅಂತ ಕೇಳಿದರೆ, ನೀವು ಇಂಗ್ಲೀಷ್ ಮಾಧ್ಯಮದಲ್ಲಿ ಓದಿದರೆ ನೋ ಅಂತ ಕೊಡಿ, ಇಲ್ಲ ಅಂತಂದರೆ ಎಸ್ ಅಂತ, ಕನ್ನಡದಲ್ಲೇ ಮೀಡಿಯಮ್ ಎಲ್ಲ ಓದಿರಾ ಎಸ್ ಅಂತ ಕೊಡಿ. ಇಲ್ಲ 9 ವರ್ಷ ನೀವು ಓದ್ಬಿಟ್ಟು, ಅಂದರೆ ಇದು ರಿಸರ್ವೇಷನ್ ಕ್ಲೈಮ್ ಮಾಡ್ತೀರಾ ಅಂದ್ಬಿಟ್ಟು 9 ವರ್ಷ ಕನ್ನಡ ಮೀಡಿಯಮ್ ಲಾಸ್ಟ್ 1 ಇಯರ್ ಅಥವಾ ಯಾವುದೋ ಒಂದು ಮಧ್ಯದಲ್ಲಿ 2-3 ವರ್ಷ ಇಂಗ್ಲೀಷ್ ಈ ಥರ ತೊಗೊಂಡಾಗ ನೀವು ನೋ ಅಂತಲೇ ಕೊಡಬೇಕಿರುತ್ತೆ. ಅಲ್ಲಿ ಕಂಟಿನ್ಯೂಸ್ ಆಗಿ ಓದಿಯಲಾಗಿದೆ ಅಂತ ಕೇಳಲಾಗಿರುತ್ತೆ. ಸೊ ಎಸ್ ಆರ್ ನೋ ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ನಂತರದಲ್ಲಿ ಸ್ಟೇಟ್ ಅಂತ ಕೇಳಿದರೆ ಕರ್ನಾಟಕನ ನಾನ್ ಕರ್ನಾಟಕನ ಅಂದ್ಬಿಟ್ಟು, ಸೊ ನೀವು ಕರ್ನಾಟಕನೇ ಸೆಲೆಕ್ಟ್ ಮಾಡಬೇಕಿರುತ್ತೆ. ಕರ್ನಾಟಕ ಕ್ಯಾಂಡಿಡೇಟ್ ಆಗಿದ್ದರೆ ಕರ್ನಾಟಕ ಕ್ಯಾಂಡಿಡೇಟ್ಸ್ಗೆ ಮಾತ್ರ ಒಂದು ಗೌರ್ಮೆಂಟ್ ಸೀಟನ್ನು ಕೊಡೋದಾಗಿರುತ್ತೆ. ನೀವು ಕರ್ನಾಟಕ ಕ್ಯಾಂಡಿಡೇಟ್ ಆಗಿ ಮಿಸ್ ಆಗಿ ನಾನ್ ಕರ್ನಾಟಕ ಸೆಲೆಕ್ಟ್ ಮಾಡಿ ಸಬ್ಮಿಟನ್ನು ಕೊಟ್ಟಾಗ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ ಅಂತ ಹೇಳ್ಬೋದು. ಅಥವಾ ವೆರಿಫಿಕೇಷನ್ಗೆ ಓದಬೇಕಾದ್ರೆ ಮಿಸ್ಸಾಗಿ ಎಡಿಟ್ ಮಾಡಿಸ್ಕೋಬೋದಿರುತ್ತೆ, ಅಂದರೆ ಚೇಂಜಸ್ ಇದ್ದಾಗ. ಬಟ್ ಆದರೆ ವಿದ್ಯಾರ್ಥಿಗಳಿಗೆ ನಾನ್ ಕರ್ನಾಟಕ ಕೊಟ್ಟಾಗ ಅದು ಸೀಟ್ ಅಲಾಟ್ಮೆಂಟ್ಗೆ ನಿಮ್ಮನ್ನು ಪರಿಗಣಿಸೋದಿಲ್ಲ. ಆ ಕಾರಣಕ್ಕೆ ಸರಿಯಾಗಿ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಮಾತ್ರ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಕರ್ನಾಟಕನೇ ಮಾತ್ರ ಸೆಲೆಕ್ಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಬೇಕಿರುತ್ತೆ. ಮತ್ತು ಮಾತೃಭಾಷೆ ಅಂತ ಕೇಳಿದಾರಲ್ಲ, ನಿಮ್ಮ ಮಾತೃಭಾಷೆನ ಆಯ್ಕೆ ಮಾಡ್ಕೋಬೋದು. ಇದೇನು ಸಮಸ್ಯೆ ಇರೋದಿಲ್ಲ. ಇದು ನಿಮ್ದು ಯಾವ ಮಾತೃಭಾಷೆ ಇರುತ್ತೆ ಅದನ್ನು ಆಯ್ಕೆ ಮಾಡ್ಕೊಳ್ಳಿ. ದೈಹಿಕ ವಿಕಲಚೇತನರೇ ಅಂದರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ನೀವು ಅಂತ ಕೇಳಿದರೆ ಎಸ್ ಆರ್ ನೋ ಅಂತ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗಿರುತ್ತೆ. ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡಿದಾಗ ವಿದ್ಯಾರ್ಥಿಗಳಿಗೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದು ಏನಿತ್ತು ಅಂತಲ್ಲಿ ಕೇಳಿದರೆ ಹಿಯರಿಂಗ್ ಇಂಪೈರ್ಮೆಂಟ್, ಅದಕ್ಕೆ ಸಂಬಂಧಪಟ್ಟಂತೆ ಅದು ಬೇರೆ ಏನಿದೆಲ್ಲ ಲೋಯರ್ ವಿಷನ್ ಏನು ಅಂತ ಅದನ್ನು ಸೆಲೆಕ್ಟ್ ಮಾಡ್ಕೊಂಡಾಗ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಡಾಕ್ಯುಮೆಂಟ್ಸನ್ನೆಲ್ಲ ಸಬ್ಮಿಟ್ ಮಾಡ್ಕೊಳ್ಳೋದಾಗಿರುತ್ತೆ. ಸೊ ಏನು ಅಂತ ಅಂದ್ಬಿಟ್ಟು, ಸೊ ಇಲ್ಲ ನೋ ಅಂತ ಸೆಲೆಕ್ಟ್ ಮಾಡಿದಾಗ ಸಮಸ್ಯೆ ಇರೋದಿಲ್ಲ. ಇದು ನಂತರದಲ್ಲಿ ಅಂದರೆ ನಿಮ್ಮದು ಯಾವುದಿದೆ ಅದನ್ನು ಆಯ್ಕೆ ಮಾಡ್ಕೋಬೇಕಿರುತ್ತೆ. ಇಲ್ಲಿ ಪ್ರಮುಖವಾಗಿ ನೋಡುವಂಥದ್ದು ನೆಕ್ಸ್ಟು ಸಾಮಾಜಿಕ ವರ್ಗದಡಿಯಲ್ಲಿ ಮೀಸಲಾತಿ ಕ್ಲೈಮ್ ಮಾಡ್ತೀರಾ, ಅಂದರೆ ಕ್ಯಾಟಗರಿ ವೈಸಲ್ಲಿ ರಿಸರ್ವೇಷನ್ ಕ್ಲೈಮ್ ಮಾಡ್ತೀರಾ ಅಂತ ಕೇಳಿದರೆ ಹೌದು ಅಂತ ಅಂದರೆ ನಿಮ್ಮೊಂದು ಆರ್ ಡಿ ನಂಬರ್ ಇರುತ್ತಲ್ಲ, ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಆರ್ ಡಿ ನಂಬರ್ ಎಂಟ್ರಿ ಮಾಡಿ ಮತ್ತು ವರ್ಗನ ಆಯ್ಕೆ ಮಾಡ್ಕೊಬೇಕಿರುತ್ತೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಈ ಬಾರಿ ಎಸ್ ಸಿ ಕ್ಯಾಟಗರಿ 1 ಕ್ಯಾಟ್ ಎ ಅಂತ ಕೊಟ್ಟಿದ್ದಾರೆ, ಎಸ್ ಸಿ ಕ್ಯಾಟ್ ಬಿ, ಎಸ್ ಸಿ ಕ್ಯಾಟ್ ಸಿ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇತರೆ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಇಲ್ಲ. ಎಸ್ ಸಿ ವಿದ್ಯಾರ್ಥಿಗಳಿಗೆ ಈ ಬಾರಿ ಆ್ಯಡ್ ಆಗಿರೋದಾಗಿರುತ್ತೆ ಈ ಮೂರುಗಳು. ಎಸ್ ಟಿ ವಿದ್ಯಾರ್ಥಿಗಳಿಗೆ ಏನು ಸಮಸ್ಯೆ ಆಗೋದೇ ಇಲ್ಲಿ. ಬಟ್ ಈ ವಿದ್ಯಾರ್ಥಿಗಳು ಏನಿದೆಲ್ಲ, ಸೊ ಯಾವುದು ಬರುತ್ತೆ ಅಂತ ನಿಮ್ಮ ತಹಸೀಲ್ದಾರ್ ಇರುತ್ತಲ್ಲ ಅಲ್ಲಿ ಹೋಗೋದು, ಅಂದರೆ ಆಫೀಸ್ ಇರುತ್ತಲ್ಲ ತಾಲೂಕು ಆಫೀಸ್, ಅಲ್ಲಿ ಹೋಗೋದ್ರ ಮುಖಾಂತರ ಹೆಚ್ಚುವರಿ ಮಾಹಿತಿ ನೀವು ಪಡ್ಕೊಬೋದಾಗಿರುತ್ತೆ. ನಿಮ್ಮದು ಇಲ್ಲಿ ಎಸ್ ಸಿ ಆಗಿದ್ದರೆ ವಿದ್ಯಾರ್ಥಿಗಳಿಗೆ ಅವ್ರಿಗೆ ಕ್ಯಾಟಗರಿ 1 ಬರ್ತಾರೆ, ಕ್ಯಾಟಗರಿ ಎ ಇಲ್ಲ, ಬಿ ಇಲ್ಲ, ಸಿ ಇಲ್ಲ, ಯಾವುದ್ರಲ್ಲಿ ಬರ್ತಾರೆ ಅಂತ ಅಂದ್ಬಿಟ್ಟು ನೀವು ಹೆಚ್ಚುವರಿ ಮಾಹಿತಿನ ಪಡ್ಕೋಬೋದಾಗಿರುತ್ತೆ. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ 371J ರಿಸರ್ವೇಷನನ್ನು ಕ್ಲೈಮ್ ಮಾಡ್ತೀರಾ ಅಂತ ಅಂದ್ಬಿಟ್ಟು ಕೇಳಿದರೆ ಹೌದು ಅನ್ನೋದಾಗಿದ್ದರೆ ಆ ಒಂದು ವಿದ್ಯಾರ್ಥಿಗಳು ಆರ್ ಡಿ ನಂಬರ್ ಹಾಕ್ಬೋದಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಡಿಸ್ಟ್ರಿಕ್ಟನ್ನು ಕೂಡ ಆಯ್ಕೆ ಮಾಡ್ಕೋಬೋದಾಗಿರುತ್ತೆ. ಇದನ್ನು ಕಡ್ಡಾಯ ಇರೋದಿಲ್ಲ. ನಿಮಗೆ ಅದು ರಿಸರ್ವೇಷನ್ ಬೇಕು ಅಂದರೆ ಆಯ್ಕೆ ಮಾಡ್ಬೋದು, ಇಲ್ಲಾಂದರೆ ಮುಂದಕ್ಕೆ ಹೋಗ್ಬೋದಾಗಿರುತ್ತೆ. ವಿಶೇಷ ವರ್ಗಕ್ಕೆ ಸೇರಿದ್ದೀರಾ, ಸ್ಪೆಷಲ್ ಗ್ರೂಪ್ ಅಂತ ಕೇಳಿದರೆ ಹೌದು ಅಂತಂದರೆ ನಿಮ್ದು ಯಾವುದಿದೆ ಒಂದು NCC ಆಗಿರ್ಬೋದು, ಈ ರಿಸರ್ವೇಷನ್ಗಳನ್ನು ಕ್ಲೈಮ್ ಮಾಡ್ಕೊಳ್ಳೋಂಥದ್ದಾಗಿರುತ್ತೆ ವಿದ್ಯಾರ್ಥಿಗಳಿಗೆ. ನೋ ಅಂತಂದರೆ ಇಲ್ಲಾಂದರೆ ನೋ ಅಂತ ಕೊಡಿ, ಅದು ನೆಕ್ಸ್ಟ್ ಸಬ್ಮಿಟ್ ಅಂತ ಕೊಡಬೇಕಿರುತ್ತೆ. ನಂತರದಲ್ಲಿ ಸಬ್ಮಿಟ್ ಅಂತ ಕೊಟ್ಟಾಗ ನೆಕ್ಸ್ಟ್ ಇನ್ನೊಂದು ಆಪ್ಷನ್ಗೆ ಹೋಗುತ್ತೆ, ಅದು ಎಜುಕೇಷನ್ಗೆ ಸಂಬಂಧಪಟ್ಟಂತೆ. ಸೊ ಎಜುಕೇಷನ್ಗೆ ಹೋದಾಗ ವಿದ್ಯಾರ್ಥಿಗಳು ಗಮನಿಸಬಹುದಾಗಿರುತ್ತೆ. SLC ಉತ್ತೀರ್ಣ ಅಂತ ಕೇಳಿದರೆ ಹೌದು ಅಂತ ಎಸ್ ಅಂತ ನೀವು ಸೆಲೆಕ್ಟ್ ಮಾಡಬೇಕಿರುತ್ತೆ. ಕಾಮನ್ ಆಗಿ SLC ಪಾಸ್ ಆಗಿರ್ತೀರಾ. PUC ಅಂತ ಕೇಳಿದರೆ ಎಸ್ ಅಂತ ಕೊಡಬೇಕಿರುತ್ತೆ. ಅಥವಾ PUC ಬದಲಾಗಿ ನೀವೇನಾದರೂ ಇದನ್ನು ಸ್ಟಡಿ ಮಾಡಿದ್ದೀರಾ ಅಂತಂದರೆ, ಅಂದರೆ ವಿದ್ಯಾರ್ಥಿಗಳಿಗೆ PUC ತತ್ಸಮಾನ ಕೋರ್ಸ್ ಏನಿರುತ್ತಲ್ಲ ಅವುಗಳನ್ನು ಆಯ್ಕೆ ಮಾಡಿದ್ದೀರಾ ಅಂತಂದರೆ ನೋ ಅಂತ ಸೆಲೆಕ್ಟ್ ಮಾಡಿಬಿಟ್ಟು PUC ಅಂತ ಅಂದ್ಬಿಟ್ಟು, ಅಂದರೆ ಇವಾಗ ITI ಡಿಪ್ಲೊಮಾ ಈ ಕೋರ್ಸ್ಗಳು ಯಾವ್ದಾರು ಮಾಡಿದರೆ ಈಕ್ವಲೆಂಟ್ ಕೋರ್ಸ್ ಅಂದರೆ ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿನ ಕೊಟ್ಟಿರೋದಾಗಿರುತ್ತೆ. ನಂತರದಲ್ಲಿ ಬ್ಯಾಚುಲರ್ ಪದವಿ ಅಂತ ಕೊಟ್ಟಿದ್ರೆ ಎಸ್ ಅಂತ ಆಯ್ಕೆ ಮಾಡಬೇಕಿರುತ್ತೆ. ಅರ್ಹತೆ ಪಡೆದ ಪದವಿ ಯಾವುದು, BA ನ, BCom, BSc ನ, BBA ನ, ಯಾವುದಿದೆ ನಿಮ್ಮದು BSW ಇವುಗಳನ್ನು ಆಯ್ಕೆ ಮಾಡ್ಕೋಬೇಕಾಗಿರುತ್ತೆ. ಅಲ್ಲಿ ನಂತರ ವಿಶ್ವವಿದ್ಯಾಲಯ ಇರುತ್ತಲ್ಲ ಅದನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ನಿಮ್ಮೊಂದು ಯೂನಿವರ್ಸಿಟಿ ಯಾವುದು ಅಂದ್ಬಿಟ್ಟು ಸೆಲೆಕ್ಟ್ ಮಾಡ್ಕೋಬೇಕಿರುತ್ತೆ. ನಿಮ್ಮೊಂದು ಯೂನಿವರ್ಸಿಟಿ ಏನಿದೆಯಲ್ಲ ಅದರ ಒಂದು ನೇಮನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗಿರುತ್ತೆ ಪ್ರಮುಖವಾಗಿ. ನಂತರದಲ್ಲಿ ದಾಖಲಾದ ವರ್ಷ ಅಂತ ಏನಿದೆಯಲ್ಲ, ನೀವು ಡಿಗ್ರಿನ ದಾಖಲಾದಂಥ ವರ್ಷ ಏನಿರುತ್ತಲ್ಲ, ಪದವಿ ಇದಕ್ಕೆ ಕೇಳ್ತಿರೋಂತಾಗಿರುತ್ತೆ. ಆ ಕಾರಣಕ್ಕೆ ನೀವು ಡಿಗ್ರಿಗೆ ದಾಖಲಾದಂಥ ವರ್ಷ, ಅಂದರೆ ದಾಖಲಾದ ವರ್ಷನ ಆ್ಯಡ್ ಮಾಡಬೇಕಿರುತ್ತೆ. ಮತ್ತು ಉತ್ತೀರ್ಣರಾದ ವರ್ಷನ ಆ್ಯಡ್ ಮಾಡಬೇಕಿರುತ್ತೆ. ಇವಾಗ 2020 ಜಾಯ್ನ್ ಆಗಿದೆ ಅಂದರೆ 23ರಲ್ಲಿ ಕಂಪ್ಲೀಟ್ ಆಗಿರುತ್ತೆ. ಈ ಥರ ನೀವಲ್ಲಿ ಆ್ಯಡ್ ಮಾಡಬೇಕಿರುತ್ತೆ. ಅಥವಾ ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ಇದ್ದರೂ ಕೂಡ ಸೇಮ್ ಅದನ್ನು ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಲ್ಯಾಂಗ್ವೇಜ್ 1 ಮತ್ತು ಲ್ಯಾಂಗ್ವೇಜ್ 2 ಪದವಿಯಲ್ಲಿ ಯಾವ ಒಂದು ವಿಷಯವನ್ನು ಅಧ್ಯಯನ ಮಾಡಿದಿರಿ, ಭಾಷೆ 1 ಮತ್ತು ಭಾಷೆ 2 ಆಗಿ ಇದನ್ನು ಆಯ್ಕೆ ಮಾಡಬೇಕಿರುತ್ತೆ. ಕನ್ನಡ, ಇಂಗ್ಲೀಷ್, ಕನ್ನಡ, ಹಿಂದಿನ ಯಾವುದನ್ನು ಸ್ಟಡಿ ಮಾಡಿರುತ್ತೆ ಅದನ್ನು ಆಯ್ಕೆ ಮಾಡಬೇಕಿರುತ್ತೆ. ನಂತರದಲ್ಲಿ ಲ್ಯಾಂಗ್ವೇಜ್ ಸಾಮಾನ್ಯವಾಗಿ ಇರುತ್ತೆ, ಅದನ್ನು ಆಯ್ಕೆ ಮಾಡ್ಕೊಳ್ಳಿ. ನಂತರ ಈ ಸಬ್ಜೆಕ್ಟ್ಸ್ ಏನಿರುತ್ತಲ್ಲ ಪದವಿಯಲ್ಲಿ ಅಧ್ಯಯನ ಮಾಡಿದ ಐಚ್ಛಿಕ ವಿಷಯಗಳು, ಇದ್ರ ಕಡೆ ಗಮನ ಕೊಡಿ. ನೀವು ಸ್ಟಡಿ ಮಾಡಿರುವಂಥ ಐಚ್ಛಿಕ ವಿಷಯವನ್ನು ಯಾವುದು ಇರುತ್ತಲ್ಲ ಅದನ್ನು ಆಯ್ಕೆ ಮಾಡಿ. ಈಗ ಕಾಮನ್ ಆಗಿ ವಿದ್ಯಾರ್ಥಿಗಳು ಆರ್ಟ್ಸ್ ವಿದ್ಯಾರ್ಥಿಗಳಾದರೆ ಒಂದು ಹಿಸ್ಟ್ರಿ ಸ್ಟಡಿ ಮಾಡಿರ್ತಾರೆ ಅಂದರೆ ಹಿಸ್ಟ್ರಿನ ಆಯ್ಕೆ ಮಾಡ್ಕೊಬೋದಾಗಿರುತ್ತೆ. ಈ ಥರ ಸಬ್ಜೆಕ್ಟು ಆಪ್ಷನಲ್ ಸಬ್ಜೆಕ್ಟ್ 2 ಅಂತ ಏನಿದೆ ಅದನ್ನು ಆಯ್ಕೆ ಮಾಡ್ಕೊಳ್ಳಿ. ಆಪ್ಷನ್ 3 ಸಬ್ಜೆಕ್ಟ್ ಇರೋದಲ್ಲ ಅದನ್ನು ಆಯ್ಕೆ ಮಾಡ್ಕೊಳ್ಳಿ. ಕೆಲ ವಿದ್ಯಾರ್ಥಿಗಳಿಗೆ ಏನು ಸಮಸ್ಯೆ ಆಗುತ್ತೆ ಅಂದರೆ ಇವಾಗ NEP ಪ್ರಕಾರದ
ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಮೇಜರಾಗಿ 2 ಸಬ್ಜೆಕ್ಟನ್ನು ಓದಿರ್ತಾರೆ. ಅಂಥ ವಿದ್ಯಾರ್ಥಿಗಳು ಮತ್ತು ಇತರ ವಿದ್ಯಾರ್ಥಿಗಳು ನೀವು ಓದಿರುವಂಥ ಸಬ್ಜೆಕ್ಟ್ಸ್ ಇಲ್ಲ ಅಂದರೆ ನಾನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ. ನೀವು ಓದಿರುವಂಥ ಸಬ್ಜೆಕ್ಟ್ಸ್ ಯಾವುದು ಇಲ್ಲ ಅಂದ್ಬಿಟ್ಟು ಕನಿಷ್ಠ 2 ಅಂತ ಇರುತ್ತಲ್ಲ ಅದನ್ನು ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಒಟ್ಟು ಗರಿಷ್ಠ ಅಂಕಗಳಂತೇನಿದೆಯಲ್ಲ ವಿದ್ಯಾರ್ಥಿಗಳಿಗೆ, ಸೊ ಅದನ್ನು ನಿಮ್ಮ ಇಲ್ಲಿ ಪ್ರಮುಖವಾಗಿ ಯೂನಿವರ್ಸಿಟಿ ಕಡೆಯಿಂದ ಅಂದರೆ ಇಲಾಖೆ ಕಡೆಯಿಂದ ಅಧಿಕೃತವಾಗಿ ಕೂಡ ಮಾಹಿತಿನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ನೋಟಿಫಿಕೇಶನ್ ಕೂಡ ರಿಲೀಸ್ ಮಾಡಿದ್ದಾರೆ. ಅದನ್ನು ವಿದ್ಯಾರ್ಥಿಗಳಿಗೆ ಅಂದರೆ ಅರ್ಹತೆಯಲ್ಲಿ ಕೂಡ ಅವ್ರು ಮಾಹಿತಿನ ಕೊಟ್ಟಿದ್ದಾರೆ. ಯೂನಿವರ್ಸಿಟಿಗಳ ಕಡೆಯಿಂದ ವಿದ್ಯಾರ್ಥಿಗಳಿಗೆ ಮಾರ್ಕ್ಸ್ಗಳಂತ ಏನಿದೆಯಲ್ಲ ಗರಿಷ್ಠ ಅಂಕ ನಿಗದಿ ಮಾಡಿರುತ್ತಲ್ಲ ಅದನ್ನು ವಿದ್ಯಾರ್ಥಿಗಳಲ್ಲಿ ಹಾಕಬೇಕಿರುತ್ತೆ ಅಂತ ಮಾಹಿತಿನ ತಿಳಿಸಿದ್ದಾರೆ. ಅಂದರೆ ವಿದ್ಯಾರ್ಥಿಗಳಿಗೆ ಕೆಲವೊಂದು ವಿಶ್ವವಿದ್ಯಾಲಯಗಳ ಕಡೆಯಿಂದ ಕೆಲವೊಂದು ಸಬ್ಜೆಕ್ಟ್ಸ್ ಏನಿರುತ್ತಲ್ಲ ಅದನ್ನು ಎಕ್ಸ್ಟ್ರಾ ಇಟ್ಟಿರ್ತಾರೆ. ಸೊ ಅದನ್ನು ಅವ್ರೇನಾದರೂ ಮಾರ್ಕ್ಸ್ ಕಾರ್ಡ್ನಲ್ಲಿ ಆ್ಯಡ್ ಮಾಡಿದರೆ ವಿದ್ಯಾರ್ಥಿಗಳು ಅದರ ಅಂಕವನ್ನು ಕೂಡ ಪರಿಗಣಿಸಿ ಅಂದರೆ ಯೂನಿವರ್ಸಿಟಿಯವರು ಪರಿಗಣಿಸಿದರೆ ಆ ಒಂದು ಮಾರ್ಕ್ಸನ್ನು ಕೂಡ ವಿದ್ಯಾರ್ಥಿಗಳು ಟೋಟಲ್ ಮಾಡಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ಅದನ್ನು ಭರ್ತಿ ಮಾಡಬೇಕು. ಒಂದು ವೇಳೆ ವಿಶ್ವವಿದ್ಯಾಲಯದ ಕಡೆಯಿಂದ ಒಂದು ಪಡೆದ ಪದವಿ ಅಂಕಪಟ್ಟಿಗಳಲ್ಲಿ ಗರಿಷ್ಠ ಅಂಕಗಳು ಹಾಗೂ ಪಡೆದ ಅಂಕಗಳು ಪರಿಗಣಿಸದಿರುವ ಬಗ್ಗೆ ಏನಾದ್ರು ಕೊಟ್ಟಿದ್ದರೆ ಅದನ್ನು ವಿದ್ಯಾರ್ಥಿಗಳು ಕ್ರಮ ವಹಿಸಬೇಕು ಸರಿಯಾದ ರೀತಿ. ಅಥವಾ ನಿಮ್ಮ ಸ್ಕ್ರೀನಲ್ಲಿ ಕೂಡ ವೀಕ್ಷಣೆ ಮಾಡ್ತೀರಾ ಅದನ್ನು ಗಮನಿಸ್ಕೋಬೋದಿರುತ್ತೆ ವಿದ್ಯಾರ್ಥಿಗಳು. ಅಂದರೆ ನಿಮ್ಮ ಒಂದು ಯೂನಿವರ್ಸಿಟಿಗಳ ಕಡೆಯಿಂದ ಒಟ್ಟು ಮಾರ್ಕ್ಸ್ ಏನು ಕೊಟ್ಟಿರ್ತಾರಲ್ಲ ವಿದ್ಯಾರ್ಥಿಗಳಿಗೆ ಎಲ್ಲ ಮಾರ್ಕ್ಸ್ಗಳನ್ನು ಕನ್ಸಿಡರ್ ಮಾಡಿದ್ದಾರೆ. ಅಂದರೆ ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ ಇರುತ್ತಲ್ಲ ಎಲ್ಲನೂ ಕೂಡ ಟೋಟಲ್ ಮಾಡಿ ನೀವು ಗರಿಷ್ಠ ಅಂಕ ಎಷ್ಟಿತ್ತಲ್ಲ 1ರಿಂದ 6ನೇ ಸೆಮಿಸ್ಟರ್ದು ಅದರ ಮಾರ್ಕ್ಸ್ಗಳನ್ನು ಹಾಕಬೇಕಿರುತ್ತೆ. ನಂತರದಲ್ಲಿ ಒಟ್ಟು ಗಳಿಸಿದ ಅಂಕ ಅಂತ ಇರುತ್ತಲ್ಲ ಅದನ್ನು ನೀವು ಎಷ್ಟು ಸ್ಕೋರ್ ಮಾಡಿದರೆ ಅದನ್ನು ಹಾಕಬೇಕಿರುತ್ತೆ. ಎಕ್ಸಾಂಪಲ್ ನಾನು ಹೇಳೋಂತಂದರೆ ಇವಾಗ 5200 ಮಾರ್ಕ್ಸ್ ಇದೆ ಅಂದ್ಕೊಳ್ಳಿ, ನಿಮಗೆ ನೀವು ಗಳಿಸಿರುವಂಥ ಮಾರ್ಕ್ಸ್ ಒಂದು 3900 ಇದೆ ಅಂದರೆ ಅದನ್ನ ಎಂಟ್ರಿ ಮಾಡಬೇಕಿರುತ್ತೆ. ಅಲ್ಲಿ ಪರ್ಸೆಂಟೇಜ್ ಅದಾಗದೇ ಶೋ ಆಗುತ್ತೆ ಅನ್ಬೋದು. ಇವಾಗ ನಾನು ರ್ಯಾಂಡಮ್ ಆಗಿ ವಿದ್ಯಾರ್ಥಿಗಳಿಗೆ ತೋರಿಸ್ತೀನಿ. 5200 ಮಾರ್ಕ್ಸು ನಂತರದಲ್ಲಿ ತಗೊಂಡಿರುವಂಥ ಮಾರ್ಕ್ಸ್ ಏನಿದೆಯಲ್ಲ ಆ ಜಾಗಕ್ಕೆ ಬಂದ್ಬಿಟ್ಟು ನನಗೆ 3900 ಅಂತ ಫಿಲ್ ಮಾಡಿ ತೋರಿಸ್ತೀನಿ. ಈ ಥರ ಕೊಟ್ಟಾಗ ನಂತರದಲ್ಲಿ ಅಲ್ಲಿ ಪರ್ಸೆಂಟೇಜ್ 75% ಈ ಥರ ಬರ್ತಿದೆ ಗಮನಿಸ್ಬೋದಾಗಿರುತ್ತೆ. ಈ ಥರ ನಿಮ್ಮೊಂದು ಪರ್ಸೆಂಟೇಜ್ ಶೋ ಆಗೋದಾಗಿರುತ್ತೆ. ಲಾಸ್ಟ್ ಸೆಮ್ದು ಹಾಕ್ಬೇಡಿ, 1ರಿಂದ 6ನೇ ಸೆಮಿಸ್ಟರ್ದು ಎಲ್ಲ ಸೆಮಿಸ್ಟರ್ ಅಥವಾ ಎಲ್ಲ ವರ್ಷದ್ದು ಅಂತ ಕೊಟ್ಟಿದ್ದಾರೆ ಗಮನಿಸ್ಬೋದಾಗಿರುತ್ತೆ. ಆ ಕಾರಣಕ್ಕೆ ಎಲ್ಲನೂ ಹಾಕಬೇಕಿರುತ್ತೆ. ನಾನು ರ್ಯಾಂಡಮ್ ಆಗಿ ಹಾಕಿದ್ದೀನಿ. ನಿಮ್ಮ ಒಂದು ಪರ್ಸೆಂಟೇಜನ್ನು ಹಾಕೊಳ್ಳಿ. ಪಿ ಜಿ ಮಾಡಿದ್ದಾರೆ ಅಂದರೆ ಎಸ್ ಅಂತ ಕೊಡಿ, ಅಥವಾ ಇಲ್ಲ ಅಂತಂದರೆ ನೋ ಅಂತ ಕೊಟ್ಬಿಟ್ಟು ನೀವು ಅದು ಕ್ಲೋಸ್ ಆಗುತ್ತೆ. ಪಿ ಜಿ ಮಾಡಿದರೆ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಇಲ್ಲಿ ನೀವೆಲ್ಲ ಹಾಕಬೇಕಿರುತ್ತೆ. ನಂತರ ಆದಾಯದ ವಿವರ ಏನಿದೆಯಲ್ಲ ಬಿಲೋ 2.5 ಲಕ್ಷನ ಅಥವಾ 2.5ರಿಂದ 5 ಲಕ್ಷನ ಅಥವಾ ಅಬೋ 5 ಲಕ್ಷನ ಇದು ಏನಿರುತ್ತಲ್ಲ ಆದಾಯದ ಮಿತಿ ಅದನ್ನು ಹಾಕಿ ಆರ್ ಡಿ ನಂಬರ್ ಹಾಕಬೇಕಿರುತ್ತೆ. ಸೊ ಇದು ನಿಮ್ಮದು ರಿಸರ್ವೇಷನ್ ಪ್ರಕಾರದಲ್ಲಿ ನೀವು ನಿಮ್ಮೊಂದು ಇನ್ಕಮ್ ಸರ್ಟಿಫಿಕೇಟ್ನ ಪ್ರಕಾರದಲ್ಲಿ ಅದನ್ನು ಹಾಕೊಬೋದಾಗಿರುತ್ತೆ. ಆರ್ ಡಿ ನಂಬರ್ ಹಾಕಿ ಇನ್ಕಮ್ ಏನಿರುತ್ತಲ್ಲ ಅದೇನು ಕೊಟ್ಟಿರ್ತಾರೆ ಅದನ್ನು ಫಿಲ್ ಮಾಡ್ಕೊಳ್ಳಿ. ನಂತರ ವಿದ್ಯಾರ್ಥಿಗಳಿಗೆ ಇನ್ಸ್ಟಿಟ್ಯೂಷನ್ಸ್ ಅಂತಕ್ಕಂಥ ಒಂದು ಆಪ್ಷನ್ ಇದೆ ಗಮನಿಸ್ಬೋದಾಗಿರುತ್ತೆ ಇಲ್ಲಿ ವಿದ್ಯಾರ್ಥಿಗಳಿಗೆ. ಅಂದರೆ ವಿದ್ಯಾರ್ಥಿಗಳಿಗೆ ಇಲ್ಲಿ ಗಮನಿಸ್ತಾ ಇದ್ದೀರಾ ಅಂತಂದರೆ ಜಿಲ್ಲೆ ಆದ್ಯತೆ ಅಂತ ಕೊಟ್ಟಿದ್ದಾರೆ. ಸೊ ಮೊದಲನೇದಾಗಿ ವಿದ್ಯಾರ್ಥಿಗಳು ಡಿಸ್ಟಿಕ್ಕನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ವಿದ್ಯಾರ್ಥಿಗಳು ಯಾವ ಒಂದು ಡಿಸ್ಟಿಕಲ್ಲಿ ಕಾಲೇಜ್ಗಳನ್ನು ಬೇಕು ಏನಾಯ್ತಂತ ಇಲ್ಲಿ ಡಿಸ್ಟಿಕ್ಕನ್ನು ವಿದ್ಯಾರ್ಥಿಗಳು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಅಂದರೆ ಅದಕ್ಕೂ ಮುಂಚೆನೇ ಕಾಲೇಜ್ಗಳಿಗೆ ನೀವೆಲ್ಲ ಫಿಲ್ ಮಾಡಿದರೆ ನಿಮಗೆ ಕಾಲೇಜ್ಗಳ ಆಯ್ಕೆಗೂ ಕೂಡ ಅವಕಾಶನ ಕೊಡ್ತಾರೆ. ಬಟ್ ಇಲ್ಲಿ ವಿದ್ಯಾರ್ಥಿಗಳಿಗೆ ಡಿಸ್ಟಿಕ್ಕು ಯಾವ ಆಧಾರದ ಮೇಲೆ ಆಯ್ಕೆ ಮಾಡ್ಕೊತೀರಾ, ಈಗ ಫಸ್ಟ್ ಯಾವ ಡಿಸ್ಟಿಕ್ ಬೇಕು, ಸೆಕೆಂಡ್ ಯಾವ ಡಿಸ್ಟಿಕ್ ಬೇಕು ಅದನ್ನು ಕೊಡಬೇಕಾಗಿರುತ್ತೆ. ನಂತರದಲ್ಲಿ ಕಾಲೇಜ್ ಇನ್ಸ್ಟಿಟ್ಯೂಷನ್ಸ್ ಇದೆಯಲ್ಲ ಇಲ್ಲಿ ನಮ್ಗೆ ಓಪನ್ ಆಗ್ತಿಲ್ಲ. ಸೊ ಅಂದರೆ ವಿದ್ಯಾರ್ಥಿಗಳಿಗೆ ಇದೆಲ್ಲ ಫಿಲ್ ಮಾಡಿದಾಗ ನಿಮಗೆ ಇನ್ಸ್ಟಿಟ್ಯೂಷನ್ಸ್ ಕೂಡ ಓಪನ್ ಆಗುತ್ತೆ ಅಂತ ಅನ್ಬೋದು. ಆವಾಗ ನೀವು ಕಾಲೇಜ್ಗಳನ್ನು ಕೂಡ ಆಯ್ಕೆ ಮಾಡ್ಕೊಳ್ಳಿ. ಸೊ ಯಾವುದೇ ರೀತಿ ಮಿತಿ ಇರೋದಿಲ್ಲ ಕಾಲೇಜ್ ಆಯ್ಕೆಗೆ ಅಂತ ಇಲಾಖೆಯವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಯಾವುದೇ ಮಿತಿ ಇಲ್ಲದ್ರಿಂದ ಕನಿಷ್ಠ ಒಂದು ಕಾಲೇಜ್ ಅಷ್ಟೇ ಕೊಟ್ಟರು ನಡೆಯುತ್ತೆ. ಬಟ್ ಅದರ ಪರ್ಸೆಂಟೇಜ್ ನಿಮ್ಮದು ಜಾಸ್ತಿ ಕಡಿಮೆ ಅಥವಾ ಕಾಂಪಿಟೇಷನ್ ಎಲ್ಲ ಆಧಾರದ ಮೇಲೆ ನಿಮಗೆ ಸ್ಟಾರ್ ಮಾರ್ಕ್ ಅಥವಾ ಸೀಟ್ ಸಿಗದೇನೋ ಹೋಗೋದಾಗಿರುತ್ತೆ. ಆ ಕಾರಣಕ್ಕೆ ಹೆಚ್ಚಿಗೆ ಕಾಲೇಜನ್ನೇ ಕೊಡಿ. ಸೊ ಇಲಾಖೆಯಿಂದ ಯಾವುದೇ ಮಿತಿ ಇರೋದಿಲ್ಲ. ಸೊ ವಿದ್ಯಾರ್ಥಿಗಳು ಗರಿಷ್ಠವಾಗಿ ಎಷ್ಟು ಕಾಲೇಜ್ ಬೇಕಾದ್ರೂ ಕೊಡ್ಬೋದು ಅಂತ ಹೇಳಿದರೆ ಒಂದು 300 ಕಾಲೇಜ್ ಕೊಟ್ಟರು ಸಮಸ್ಯೆ ಆಗೋದಿಲ್ಲ ವಿದ್ಯಾರ್ಥಿಗಳಿಗೆ. ಆ ಕಾರಣಕ್ಕೆ ಮತ್ತು ಆದ್ಯತೆ ಆಧಾರ ಅಂದರೆ ಮೊದಲನೇ ಕಾಲೇಜು, 2ನೇ ಕಾಲೇಜು ಇದು ಸಿಕ್ಕಿಲ್ಲ ಅಂದರೆ ಯಾವುದು, ಈ ಥರ 10ನೇ ಕಾಲೇಜು 10ನೇ ಸಿಕ್ಕಿಲ್ಲ ಅಂದರೆ 15ನೇ, ಈ ಥರ ಯಾವ ಥರ ಹೋಗ್ತಿರ್ತಾರಲ್ಲ ಆರ್ಡ್ರಲ್ಲಿ ಕೊಟ್ಕೊಂಡೋಗಿ ಮತ್ತು ಜಿಲ್ಲೆ ಆದ್ಯತೆ ಅಂತ ಕೊಟ್ಟಿದ್ದಾರೆ. ಯಾವ ಡಿಸ್ಟಿಕ್ನ ಆಧಾರದ ಮೇಲೆ ಈಗ ಫಸ್ಟ್ ಡಿಸ್ಟಿಕ್ ಈ ಡಿಸ್ಟಿಕಲ್ಲಿ ನೋಡಿ, ನಂತರ ಈ ಡಿಸ್ಟಿಕ್ ಸಿಕ್ಕಿಲ್ಲ ಅಂದರೆ ಇನ್ನೊಂದು ಡಿಸ್ಟಿಕನ್ನು ನೋಡಿ. ಆ ಕಾರಣಕ್ಕೆ ಆ ಡಿಸ್ಟಿಕ್ಗಳ ಆಧಾರದ ಮೇಲೆ ಬೇರೆ ಬೇರೆ ಡಿಸ್ಟಿಕಲ್ಲಿ ನಿಮಗೆ ಯಾವುದು ಸೀಟನ್ನು ಓಕೆ ಆಗುತ್ತೆ ಆ ಬೇಸ್ ಮೇಲೆ ನೀವು ಹಾಕೊಂಡು ಹೋಗಬೇಕಿರುತ್ತೆ. ಸೊ ನಾನು ರ್ಯಾಂಡಮ್ ಆಗಿ ಈ ಥರ ಸುಮ್ಮನೆ ಹಾಕ್ತಿದ್ದೀನಿ ಇಲ್ಲಿ. ಆ ಕಾರಣಕ್ಕೆ ವಿದ್ಯಾರ್ಥಿಗಳು ಅದಾದ ನಂತರ ಫೋಟೋ ಆ್ಯಂಡ್ ಡಾಕ್ಯುಮೆಂಟ್ಸ್ ಅಂತ ಏನು ಕೊಟ್ಟಿದ್ದಲ್ಲ ಇಲ್ಲಿ ಪ್ರಮುಖವಾಗಿ ಗಮನಿಸ್ಕೊಳ್ಳಿ ವಿದ್ಯಾರ್ಥಿಗಳು. ನಿಮ್ಮದು ಅಭ್ಯರ್ಥಿಯ ಭಾವಚಿತ್ರ ಇರುತ್ತಲ್ಲ ಅದನ್ನು ಅಪ್ಲೋಡ್ ಮಾಡಬೇಕಿರುತ್ತೆ. ನಂತರದಲ್ಲಿ ಅಭ್ಯರ್ಥಿಯ ಸಹಿ ಅಂತ ಏನಿರುತ್ತಲ್ಲ ಅದನ್ನು ಅಪ್ಲೋಡ್ ಮಾಡಿ. ಇಷ್ಟು MB KB ಅಂತಲೂ ಕೂಡ ಕೊಟ್ಟಿರ್ತಾರೆ, ಅದನ್ನು ನೋಡ್ಕೊಳ್ಳಿ ಆ ಟೈಮಲ್ಲಿ. ಹಾಗೆ ಅಪ್ಲೋಡ್ SLC ಮಾರ್ಕ್ಸ್ ಕಾರ್ಡ್ ಅಂತ ಕೊಟ್ಟಿದ್ದಾರೆ 1 KB to 1 MB ಅಂತಿದೆ, ಅದನ್ನು ಅಪ್ಲೋಡ್ ಮಾಡಿ. PUC ಮಾರ್ಕ್ಸ್ ಕಾರ್ಡ್ ಇದೆ ಅದನ್ನು ಅಪ್ಲೋಡ್ ಮಾಡಿ. UG ಮಾರ್ಕ್ಸ್ ಕಾರ್ಡ್ ಏನಿದೆಯಲ್ಲ 1ರಿಂದ 6ನೇ ಸೆಮ್ದು ಅದನ್ನು ಒಂದು PDF ಮಾಡ್ಕೊಂಡು ಅಪ್ಲೋಡ್ ಮಾಡಿ. ಮತ್ತು PG ಮಾರ್ಕ್ಸ್ ಕಾರ್ಡ್ PG ಮಾಡಿದರೆ ಅಂದರೆ ಅದನ್ನು ಹಾಕ್ಬೋದು. ಸ್ಟಡಿ ಸರ್ಟಿಫಿಕೇಟ್ ಇರುತ್ತಲ್ಲ ಅದನ್ನು ಅಪ್ಲೋಡ್ ಮಾಡಿ. ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅಗತ್ಯ ಇರೋಂಥ ಅಪ್ಲೋಡ್ ಮಾಡಿ. ಸ್ಪೆಷಲ್ ಗ್ರೂಪ್ದು ರಿಸರ್ವೇಷನ್ ಕ್ಲೈಮ್ ಮಾಡಿದ್ರೆ ಅದನ್ನು ಹಾಕಿ. ನಂತರದಲ್ಲಿ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಅದರ GM ಕ್ಯಾಟಗರಿ ಕ್ಯಾಂಡಿಡೇಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಿದ್ರೆ ನಿಮಗೆ ಅಪ್ಲೋಡ್ ಮಾಡಿ, ಇಲ್ಲಾಂದರೆ ಅದನ್ನು ಸ್ಕಿಪ್ ಮಾಡ್ಬೋದಿರುತ್ತೆ. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಇಲ್ಲಿ ಪೇಮೆಂಟ್ ಅಂತ ಕೊಟ್ಟಿದ್ದಾರೆ, ಪ್ರಿಂಟ್ಔಟ್ ಅಂತೆಲ್ಲ ಇದೆಯಲ್ಲ. ಸೊ ಇದೆಲ್ಲ ಸ್ಟೆಪ್ಗಳು ನೀವು ಕಂಪ್ಲೀಟ್ ಮಾಡಿದಾಗ ಪೇಮೆಂಟ್ ಅಂತ ಬರುತ್ತೆ. ಸೊ ಅಲ್ಲಿ ಪೇಮೆಂಟನ್ನು ನೀವು ಮಾಡೋದ್ರ ಮುಖಾಂತರ ನಿಮಗೆ ನೆಟ್ ಬ್ಯಾಂಕಿಂಗ್ ಕೂಡ ಕೇಳುತ್ತೆ ಅಂತ ಹೇಳ್ಬೋದು ಕೆಲವೊಮ್ಮೆ, ಅಥವಾ ಬೇರೆ ಒಂದು ಆಪ್ಷನ್ ಇದೆ ಅಂದರೆ ಅದರ ಮುಖಾಂತರ ಪೇ ಮಾಡ್ಬೋದು. ಅಥವಾ ನಿಮಗೆ ಆನ್ಲೈನ್ ಮುಖಾಂತರ ಪೇ ಮಾಡಲಿಕ್ಕೆ ಸೌಲಭ್ಯಗಳಿಲ್ಲ ಅಂದರೆ ವಿದ್ಯಾರ್ಥಿಗಳು ಬ್ಯಾಂಕ್ ಮುಖಾಂತರ ಪೇ ಮಾಡಲಿಕ್ಕೆ ಕೂಡ ಅವಕಾಶನ ಕೊಟ್ಟಿರುವಂಥದ್ದಾಗಿರುತ್ತೆ. ಅಲ್ಲಿ ಅಪ್ಲಿಕೇಶನ್ ನಂಬರ್ ಅಂತ ಏನಿರುತ್ತಲ್ಲ ವಿದ್ಯಾರ್ಥಿಗಳಿಗೆ
ಅಂದರೆ ಚಲನ್ ನಂಬರ್ ಅಂದ್ಬಿಟ್ಟು ಆ ಚಲನ್ ನಂಬರ್ನ ತೊಗೊಂಡೋಗೋದ್ರ ಮುಖಾಂತರದಲ್ಲಿ ಕೂಡ ವಿದ್ಯಾರ್ಥಿಗಳು ಪೇ ಮಾಡಲಿಕ್ಕೆ ಕೂಡ ಇಲಾಖೆ ಕಡೆಯಿಂದ ಅವಕಾಶನ ಕೊಟ್ಟಿದ್ದಾರೆ. ಆ ಒಂದು ಅಂದರೆ ಅಭ್ಯರ್ಥಿಗಳು ಚಲನ್ ಮೂಲಕ ಅರ್ಜಿ ಶುಲ್ಕ ಪಾವತಿಸಿದಲ್ಲಿ ಚಲನ್ ನಂಬರನ್ನು ನೀಡಿದ ಅಂಕಣದಲ್ಲಿ ನಮೂದಿಸುವುದು, ಆನಂತರ ಪ್ರಿಂಟೌಟನ್ನು ಡೌನ್ಲೋಡ್ ಮಾಡ್ಕೋಬೋದು ಅಂತ. ಮತ್ತು ಅಪ್ಲಿಕೇಶನ್ ಹಾಕಿದಂಥ ವಿದ್ಯಾರ್ಥಿಗಳಿಗೆ ಪಾವತಿಸಿದ ನಂತರ ಆನ್ಲೈನಲ್ಲಿ ಅರ್ಜಿನ ಲಾಗಿನ್ ಆಗಿ ಮುದ್ರಿಸ್ಕೊಳ್ಬೇಕು. ಅಪ್ಲಿಕೇಶನ್ ಪ್ರಿಂಟೌಟನ್ನು ನೀವು ತಗೋಬೇಕು. ಕೇಂದ್ರೀಕೃತದ ಹಣ ದಾಖಲಾತಿ ಘಟಕ ಇದೆಯಲ್ಲ, ಅದಕ್ಕೆ ಹಣ ಸಂದಾಯ ಆದ ನಂತರದಲ್ಲೇ ಪಾವತಿಯಾದರೆ ಮಾತ್ರ ಆನ್ಲೈನ್ ಅರ್ಜಿಯ ಪ್ರಿಂಟೌಟ್ ಲಭ್ಯ ಆಗುತ್ತೆ. ಅದು ಕೂಡ ಕಡ್ಡಾಯವಾಗಿರುತ್ತೆ. ವೆರಿಫಿಕೇಷನ್ ಮತ್ತೊಂದಕ್ಕೆಲ್ಲ ಬೇಕಾಗುತ್ತೆ. ಆ ಕಾರಣಕ್ಕೆ ಇಲಾಖೆಯವರು ಇದನ್ನು ತಿಳಿಸಿರೋದಾಗಿರುತ್ತೆ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ.